ಎಲ್ಲರಿಗೂ ನಮಸ್ಕಾರ. ನಮ್ಮ DVS ಯೂಟ್ಯೂಬ್ ಚಾನಲಿಗೆ ಮತ್ತೊಮ್ಮೆ ಸ್ವಾಗತ. ನಾವು ಇವತ್ತು ಹೊಸ ರೀತಿಯ ಎಗ್ ಮಸಾಲ ಮಾಡ್ತಿದ್ದೇವೆ. ಎಗ್ ಮಸಾಲ ಮಾಡಲು ಬೇಕಾಗುವ ಸಾಮಗ್ರಿಗಳು: ಬೇಯಿಸಿ ಕಟ್ ಮಾಡಿದ ಮೊಟ್ಟೆ, ಟೊಮೆಟೊ, ಕಾಯಿ ಮೆಣಸು, ಶುಂಠಿ, ಕರಿಬೇವು, ಬೆಳ್ಳುಳ್ಳಿ, ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಗರಂ ಮಸಾಲೆ, ಅಚ್ಚ ಖಾರದ ಪುಡಿ, ಅರಶಿನ. ಈಗ ಬೇಕಾದ ಮಸಾಲೆಯನ್ನೆಲ್ಲ ಗ್ರೈಂಡ್ ಮಾಡುವ. ಮೊದಲು ಟೊಮೆಟೊ, ಕಾಯಿ ಮೆಣಸು, ಶುಂಠಿ, ಬೆಳ್ಳುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು ಹಾಕಿ ಗ್ರೈಂಡ್ ಮಾಡುವ. ನೀರು ಆ್ಯಡ್ ಮಾಡಬೇಕು ಸ್ವಲ್ಪ. ಎಷ್ಟು ನುಣ್ಣಗೆ ಆಗಿದೆ ಅಂತ ನೋಡಿ. ಎಕ್ಸ್ಟ್ರಾ ಬೇಕಿದ್ರೆ ನೀವು ನೀರು ಆ್ಯಡ್ ಮಾಡಿಕೊಳ್ಳಿ, ಅದಕ್ಕೆ ಬೇಕಾಗ್ತದೆ ನೀರು. ಈಗ ನೋಡಿ, ಇದು ಕರೆಕ್ಟಾಗಿ ಗ್ರೈಂಡ್ ಆಗಿದೆ. ಇದನ್ನು ಈಗ ಸಪ್ರೇಟಾಗಿ ನಾವು ಎತ್ತಿಟ್ಟುಕೊಳ್ಳುವ. ಮತ್ತು ನಾವೀಗ ಎಗ್ಗನ್ನು ಫ್ರೈ ಮಾಡಲಿಕ್ಕೆ ರೆಡಿ ಮಾಡುವ. ಈಗ ಇಲ್ಲಿ ನಾವೊಂದು ಪಾತ್ರೆ ತೊಗೊಂಡಿದ್ದೇವೆ. ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಬೇಕು. ಸ್ವಲ್ಪ ಜಾಸ್ತಿ ಹಾಕಿ, ಮತ್ತು ನಮಗೆ ನೆಕ್ಸ್ಟಿಗೆ ಕೂಡ ಅದು ಯೂಸ್ ಆಗ್ತದೆ. ಈಗ ಬಿಸಿಯಾದ ಎಣ್ಣೆಗೆ ಬೇಯಿಸಿ ಕಟ್ ಮಾಡಿದ ಮೊಟ್ಟೆಯನ್ನು ಹಾಕುವ. ಅದು ಎರಡು ಸೈಡ್ ಕೂಡ ಫ್ರೈ ಆಗಬೇಕು. ನಿಧಾನವಾಗಿ ಎಲ್ಲ ಮೊಟ್ಟೆಯನ್ನು ಹಾಕಿ, ಎಣ್ಣೆ ಸ್ವಲ್ಪ ಬಿಸಿಯಾದ ನಂತರ ಹಾಕಿ. ಯಾವ ಆಯಿಲ್ ಬೇಕಾದರೂ ಹಾಕ್ಬೋದು. ಕೋಕೋನಟ್ ಆಯಿಲು ಹಾಕ್ಬೋದು, ಸನ್ಫ್ಲವರ್ ಯಾವುದು ಬೇಕಾದರೂ ಹಾಕ್ಬೋದು. ನಾವಿಲ್ಲಿ ಸನ್ಫ್ಲವರ್ ಆಯಿಲ್ ಹಾಕಿದ್ದೇವೆ. ಬ್ಯಾಕ್ಗ್ರೌಂಡಲ್ಲಿ ಸ್ವಲ್ಪ ನಾಯ್ಸ್ ಇದೆ ಅಲ್ಲ, ಅದೇನೆಂದರೆ ಇವತ್ತು ಗದ್ದೆಯಲ್ಲಿ ಸ್ವಲ್ಪ ಕೆಲಸ ಆಗ್ತಾ ಉಂಟು. ಹಾಗಾಗಿ ನಿಮಗೆ ಸ್ವಲ್ಪ ಬ್ಯಾಕ್ಗ್ರೌಂಡ್ ವಾಯ್ಸ್ ಸರಿ ಕೇಳಲಿಕ್ಕಿಲ್ಲ, ಸ್ವಲ್ಪ ಅಡ್ಜಸ್ಟ್ ಮಾಡಿ. ಈಗ ನೋಡಿ, ಮೊಟ್ಟೆ ಫ್ರೈ ಆಗ್ತಿದೆ. ಚೆನ್ನಾಗಿ ಫ್ರೈ ಆಗಲಿ ಎರಡು ಸೈಡ್ ಕೂಡ. ಫ್ರೈ ಮಾಡಿ ಮೊಟ್ಟೆ ಹಾಕಿದರೆ ಟೇಸ್ಟ್ ಚೆಂದ ಇರ್ತದೆ. ಫ್ರೈ ಮಾಡ್ತಾ ಇದ್ದೇವೆ. ಈಗ ಅದಕ್ಕೆ ಮಸಾಲೆ ಆ್ಯಡ್ ಮಾಡುವ. ಮೊದಲಿಗೆ ಸ್ವಲ್ಪ ಅರಶಿನ ಹಾಕಬೇಕು. ಅರಶಿನ ಮತ್ತು ಸ್ವಲ್ಪ ಖಾರದ ಹುಡಿ, ಅದು ಎರಡೂ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು. ಮತ್ತು ಸ್ವಲ್ಪ ಉಪ್ಪು ಆ್ಯಡ್ ಮಾಡಿ ರುಚಿಗೆ ತಕ್ಕಷ್ಟು. ನಿಮಗೆ ಈ ರೆಸಿಪಿ ಎಲ್ಲ ಇಷ್ಟ ಆದರೆ ನೀವು ಕೂಡ ಟ್ರೈ ಮಾಡಿ. ನಮಗೆ ಹೇಗೆ ಆಯಿತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಈಸಿಯಾಗಿ ಮಾಡ್ಬೋದು, ಜಾಸ್ತಿ ಟೈಮ್ ಕೂಡ ಬೇಕಾಗಿರುವುದಿಲ್ಲ ಇದಕ್ಕೆ. ನೋಡಿ, ಈಗೆಲ್ಲ ಮೊಟ್ಟೆ ಫ್ರೈ ಆಗ್ತಾ ಬಂತು. ಎಲ್ಲ ಕಡೆ ಮಗುಚಿ ಹಾಕುವ. ಎರಡು ಸೈಡ್ ಕೂಡ ಫ್ರೈ ಆಗಬೇಕಲ್ವ, ಅದಕ್ಕೆ. ಈಗಿದು ಆಲ್ಮೋಸ್ಟ್ ಫ್ರೈ ಆಯಿತು. ಈಗ ಇದನ್ನು ಸಪ್ರೇಟಾಗಿ ಎತ್ತಿಟ್ಟುಕೊಳ್ಳುವ. ಎಲ್ಲವನ್ನು ತೆಗಿಬೇಕು. ನಿಧಾನವಾಗಿ ತೆಗೀರಿ, ಇಲ್ಲದಿದ್ದರೆ ಅದೆಲ್ಲ ಪೀಸ್ ಆಗ್ತದೆ ಅದಕ್ಕೆ. ಈಗ ಅದೇ ನಾವು ಮೊಟ್ಟೆ ಫ್ರೈ ಮಾಡಿದ ಆಯಿಲಲ್ಲಿ ಈರುಳ್ಳಿ ಹಾಕಿ ಮತ್ತು ಕರಿಬೇವಿನ ಸೊಪ್ಪು ಹಾಕಿ ಫ್ರೈ ಮಾಡಿ. ನಿಮಗೆ ಎಕ್ಸ್ಟ್ರಾ ಆಯಿಲ್ ಬೇಕಿದ್ದರೆ ಆ್ಯಡ್ ಮಾಡ್ಬೋದು. ನಾನು ಆವಾಗಲೇ ಜಾಸ್ತಿ ಹಾಕಿದ್ದೆಲ್ಲ, ಅದಕ್ಕಾಗಿ ಅದರಲ್ಲೇ ಫ್ರೈ ಮಾಡ್ತಿದ್ದೇನೆ. ನೋಡಿ, ತುಂಬ ಉಂಟು ಆಯಿಲ್ ಅದರಲ್ಲಿ. ಚೆನ್ನಾಗಿ ಫ್ರೈ ಆದ ನಂತರ ಚೆನ್ನಾಗಿ ಫ್ರೈ ಆಗಬೇಕದು ಸ್ವಲ್ಪ. ಇನ್ನು ಫ್ರೈ ಆದ ನಂತರ ನಾವು ಆಗ ಗ್ರೈಂಡ್ ಮಾಡಿದ ಮಸಾಲೆ ಅದಕ್ಕೆ ಹಾಕಬೇಕು. ಅದನ್ನು ಹಾಕಿ ಅದು ಹಸಿ ವಾಸನೆ ಹೋಗುವವರೆಗೂ ಅದರಲ್ಲಿ ಫ್ರೈ ಮಾಡಬೇಕು.
ಮಿಕ್ಸಿಗೆ ಸ್ವಲ್ಪ ನೀರು ಹಾಕಿ ಅದರ ಮಸಾಲೆ ಎಲ್ಲ ಹಾಕಿ, ಇಲ್ಲದಿದ್ದರೆ ವೇಸ್ಟ್ ಆಗ್ತದಲ್ಲ ಅದಕ್ಕೆ. ನೋಡಿ ಕುದಿಲಿಕ್ಕೆ ಸ್ಟಾರ್ಟ್ ಆಯಿತು. ಎಕ್ಸ್ಟ್ರಾ ನೀರು ಬೇಕಾದರೆ ಆ್ಯಡ್ ಮಾಡಿ. ನಾವಿಲ್ಲಿ ಸ್ವಲ್ಪ ಜನಕ್ಕೆ ಮಾಡ್ತಿರೋದು, ಹಾಗಾಗಿ ಜಾಸ್ತಿ ನೀರು ಆ್ಯಡ್ ಮಾಡ್ತಿಲ್ಲ. ಒಮ್ಮೆ ಚೆನ್ನಾಗಿ ಕುದೀರಿ. ನೋಡಿ ಈಗ ಕುದಿದಿದೆ ಚೆನ್ನಾಗಿ. ಈಗ ಇದಕ್ಕೆ ಸ್ವಲ್ಪ ಮಸಾಲೆ ಹಾಕುವ. ಸ್ವಲ್ಪ ಅರಶಿನ ಮತ್ತು ಅಚ್ಚ ಖಾರದ ಪುಡಿ ಮತ್ತು ಗರಂ ಮಸಾಲ ಪೌಡರ್ ಸ್ವಲ್ಪ ಹಾಕಿ. ಅರಶಿನ ಜಾಸ್ತಿ ಬೇಡ, ಯಾಕಂದರೆ ನಾವಾಗ ಮೊಟ್ಟೆ ಬೇಯಿಸುವಾಗಲೇ ಅರಶಿನ ಜಾಸ್ತಿ ಹಾಕಿದ್ದೇವಲ್ಲ, ಅದಕ್ಕೆ. ಎಲ್ಲ ಹಾಕಿದ ನಂತರ ಇನ್ನೊಮ್ಮೆ ಅದು ಸರಿಯಾಗಿ ಕುದಿಬೇಕು. ಇನ್ನು ರುಚಿ ನೋಡಿ ಅದಕ್ಕೆ ಉಪ್ಪು ಆ್ಯಡ್ ಮಾಡಿ. ನಾವಾಗ ಸ್ವಲ್ಪ ಹಾಕಿದ್ದಲ್ಲ, ಅದಕ್ಕೆ ಈಗ ಮತ್ತೆ ನಾನು ಉಪ್ಪು ಆ್ಯಡ್ ಮಾಡಿದ್ದೇನೆ. ಈಗ ಬೇಯಿಸಿದ ಮೊಟ್ಟೆಯನ್ನು ಹಾಕುವ. ಎಲ್ಲ ಮೊಟ್ಟೆಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದರೆ ಆಯಿತು. ಇನ್ನೂ ಜಾಸ್ತಿ ಬೇಯಬೇಕಂತಿಲ್ಲ, ಇನ್ನು ಸ್ವಲ್ಪ ಮಿಕ್ಸ್ ಆದರೆ ಸಾಕು. ಒಂದು ಕುದಿ ಬಂದರೆ ಸಾಕು. ಉಪ್ಪು ನೋಡಿ ಮತ್ತೊಮ್ಮೆ, ಯಾಕಂದರೆ ಅದು ಉಪ್ಪು ಒಮ್ಮೊಮ್ಮೆ ಸಾಕಾಗೋದಿಲ್ಲ, ಅದಕ್ಕೆ ಉಪ್ಪು ಆ್ಯಡ್ ಮಾಡಿ. ಇನ್ನೊಂದು 1-2-3 ನಿಮಿಷ ಬೆಂದರೆ ಸಾಕು. ಮತ್ತೆ ಆಫ್ ಮಾಡ್ಬೋದು. ಈಗ ನೋಡಿ ಹೇಗಾಗಿದೆ ಅಂತ ತೋರಿಸ್ತಿದ್ದೇವೆ. ಈಗೆಲ್ಲ ರೆಡಿ ಆಯ್ತಿದ್ದು. ಇನ್ನು ಇದನ್ನು ಆಫ್ ಮಾಡುವ. ಆಫ್ ಮಾಡಿ ಇನ್ನೊಂದು ಬೌಲಿಗೆ ಹಾಕಿ ನಿಮಗೆ ತೋರಿಸ್ತಿದ್ದೇವೆ. ನೋಡಿ ಹೇಗೆ ಫೈನಲ್ ಆಗಿ ಬಂದಿದೆ ಅಂತ. ಇದು ಅನ್ನದ ಜೊತೆ ಅಥವಾ ಚಪಾತಿ, ಪರೋಟ ಜೊತೆ ಎಲ್ಲ ಚೆಂದ ಆಗ್ತದೆ ತಿನ್ನಲಿಕ್ಕೆ. ನೀವು ಕೂಡ ಟ್ರೈ ಮಾಡಿ, ಹೇಗಾಯಿತು ಅಂತ ನಮಗೆ ತಿಳಿಸಿ. ಮತ್ತು ಇದೇ ರೀತಿ ರೆಸಿಪಿಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಅಂಟಿಲ್ ನೆಕ್ಸ್ಟ್ ವಿಡಿಯೋ.